Hello, good morning everyone. Welcome back to my YouTube ಚಾನೆಲ್. ನಿನ್ನೆ ರಾತ್ರಿ ನಾನು ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದನ್ನು ಇನ್ನೂ ಎಡಿಟ್ ಕೂಡ ಮಾಡಿಲ್ಲ. ಆಲ್ರೆಡಿ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಕ್ಕೆ ನನಗೆ ಒಂಥರ ಅನಿಸ್ತದೆ. ಪೀಸ್ಫುಲ್ ಮಾರ್ನಿಂಗ್ ಇವತ್ತು. ನಿಮಗೆ ಏನಿದು ಬರ್ಡ್ಸಿಂದು ಇಷ್ಟು ನಾಯ್ಸ್ ಬರ್ತಾ ಇದೆ ಅಲ್ಲ ಹಿಂದೆಯಿಂದ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಈ ಮರದ ಮೇಲೆ ಎಷ್ಟು ಪಕ್ಷಿಗಳು ಕೂತಿದೆ. ಇದನ್ನು ಜ್ವಾಲಾಮಾಲ ಪಕ್ಷಿ ಅಂತ ಹೇಳ್ತಾರೆ ನಮ್ಮ ಕಡೆ. ಸಿಕ್ಕಾಪಟ್ಟೆ ಇದೆ ನೋಡಿ, ಎಷ್ಟೊಂದಿದೆ ಅಪ್ಪ. ಹೋಗೋದೇ ಇಲ್ಲ, ತಮ್ಮ ಮನೆ ಇಲ್ಲೇ ಮಾಡ್ಕೊಂಡ್ಬಿಟ್ಟಿರೋದು. ಪಾಪ ಮರದ ಕೆಳಗೆ ಮುಂಚೆ ಕಬ್ಬಿನ ಹಾಲು ಮಾರೋಕ್ಕೆ ಇನ್ನೊಂದೇನೋ ಮಾರೋಕ್ಕೆ ಜನ ನಿಂತ್ಕೊಳ್ತಾಯಿದ್ರು. ಇವಾಗ ಆ ಪಕ್ಷಿ ಇರೋದಕ್ಕೆ ಯಾರು ಕೆಳಗೆ ನಿಲ್ಲಕ್ಕೆ ಆಗಲ್ಲ. ಪಾಪ ಅವರು ಎಷ್ಟು ಸತಿ ಓಡಿಸೋಕ್ಕೆ ಟ್ರೈ ಮಾಡಿದ್ದಾರೆ, ಎಷ್ಟು ಸತಿ ಓಡಿಸಿದ್ರು ಕೂಡ ಒಂದು 2-3 ದಿನಕ್ಕೆಲ್ಲ ವಾಪಸ್ ಬಂದುಬಿಡುತ್ತೆ. ಸೊ ಈ ಪಕ್ಷಿದು ಯಾವಾಗಲೂ ನಾಯ್ಸ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಮಾರ್ನಿಂಗ್ ಇರುತ್ತೆ, ನೈಟ್ ಇರಲ್ಲ, ಮಧ್ಯಾಹ್ನ ಹೊತ್ತಿರಲ್ಲ, ಮಾರ್ನಿಂಗು ಈವ್ನಿಂಗು ನಾಯ್ಸ್ ಅಂತೂ ನಮಗೆ ಯೂಸ್ಟು ಆಗಿಬಿಟ್ಟಿದೆ. ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ಎದ್ದಿದ್ದೀನಿ ಇವತ್ತು. ಆ್ಯಂಡ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ, ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಸ್ ಇದೆ, ಅದಕ್ಕೆಲ್ಲ ಬೇಗ ತಿಂದು ರೆಡಿಯಾಗಿ ಹೋಗಬೇಕು. ಸೊ ದಿಸ್ ಈಸ್ ಹೌ ಮೈ ಬಂಪ್ ಲುಕ್ಸ್ ರೈಟ್ ನಾವು. ಪ್ರತಿದಿನ ನಮ್ಮನ್ನು ನಾವು ನೋಡಿಕೊಂಡ್ರೂ ಕೂಡ ಮಿರರ್ನಲ್ಲಿ ಇಟ್ ಫೀಲ್ಸ್ ಸೋ ಡಿಫ್ರೆಂಟ್. ಇಟ್ ಲುಕ್ಸ್ ವೆರಿ ವೆರಿ ಕ್ಯೂಟ್ ಟು ಬಿ ಫ್ರ್ಯಾಂಕ್. ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ. ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ 2 ಲಡ್ಡು ತಿಂದು ಹೋಗಿದ್ದೆ, ಡ್ರೈ ಫ್ರೂಟ್ಸ್ ಲಡ್ಡು. ಬಟ್ ಸ್ಟಿಲ್ ನಾವು ಐ ಆಮ್ ಎಕ್ಸ್ಟ್ರೀಮ್ಲಿ ಹಂಗ್ರಿ. ಐ ಆಮ್ ಈಟಿಂಗ್ 2 more ಲಡ್ಡೂಸ್ ಇವತ್ತು. ಹಾಗೆ ಊಟದಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಎಣ್ಗಾಯಿ ಪಲ್ಯ ನೀವು ನೋಡ್ತಾ ಇದ್ದೀರಾ. ಎಣ್ಗಾಯಿ ಪಲ್ಯ ಮತ್ತು ಮೊಸರು ನಂಗೆ ಸಖತ್ ಇಷ್ಟ. ಮತ್ತು 2 ಉಂಡೆ ತಿಂದೋಗಿದೆ, ಬಟ್ ಸ್ಟಿಲ್ ವೆರಿ ವೆರಿ ಹಂಗ್ರಿ. ಸೊ ಐ ಆಮ್ ಈಟಿಂಗ್ 2 more. ಆ್ಯಂಡ್ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಮತ್ತು ಇದು ಜೋಳದ ರೊಟ್ಟಿ ಇದ್ದರೆ ನಾನು ಬೇಕಾದರೆ 3 ಹೊತ್ತು ಅದನ್ನೇ ತಿಂತೀನಿ, ಇಲ್ಲಾಂದರೆ ಮುದ್ದೆ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಇದೆಲ್ಲ ತಿಂದಮೇಲೇನೂ ಇನ್ನೂ ಸ್ವಲ್ಪ ಹಶ್ವಾಗುತ್ತೆ ನನಗೆ. ಸೊ ದ್ಯಾಟ್ ಈಸ್ ಹೌ ಪ್ರೆಗ್ನೆನ್ಸಿ ಈಸ್. ಹಾಗೆ ಉಂಡೆ ತಿನ್ನಬೇಕಾದ್ರೆ ಒಂದು ಮಾತು ನೆನಪು ಬಂತು. ನಮ್ಮಮ್ಮ ಅವರೆಲ್ಲ ಹೇಳ್ತಾಯಿದ್ರು, ಎಸ್ಪೆಷಲಿ ನಮ್ಮ ಆಂಟಿ ಅವರೆಲ್ಲ ಪ್ರೆಗ್ನೆಂಟ್ ಇದ್ದಾಗ ಒಂದು 15-20 ವರ್ಷ ಹಿಂದೆ, ಅಥವಾ ಈಗ ಕೂಡ ಹಳ್ಳಿಗಳಲ್ಲಿ ಹಾಗೆ ಮಾಡ್ತಾರೆ. ಈ ಉಂಡೆಗಳನ್ನು ಇಷ್ಟು ದಪ್ಪ ಸೈಜಲ್ಲಿ ಮಾಡ್ತಾಯಿದ್ರಂತೆ ಬಾಣಂತಿಯವರಿಗೆ, ಆಮೇಲೆ ಪ್ರೆಗ್ನೆಂಟ್ ಇದ್ದವರಿಗೆ ಇಷ್ಟು ದಪ್ಪ ಮಾಡೋದು, ಚೆನ್ನಾಗಿ ತಿನ್ನಲಿ ಡ್ರೈ ಫ್ರೂಟ್ಸು ಅಂತ. ಬಟ್ ನಾನು ಬೇಕಂತಲೇ ಚಿಕ್ಕದು ಮಾಡಿಸ್ತೀನಿ, ಯಾಕೆಂದರೆ ದಿನಪೂರ್ತಿ ಯಾವಾಗ ಹಶ್ವಾಗುತ್ತೋ ಅವಾಗ ತಿನ್ಬೋದು. ಈಗ ದೊಡ್ಡದಾಗಿ ಒಂದನ್ನೇ ತಿನ್ನೋಕ್ಕೆ ಹೋದರೆ ಒಂದೊಂದು ಸತಿ ಮುಗ್ಸೋಕ್ಕೆ ಆಗೋದೇ ಇಲ್ಲ ಅದನ್ನು ಅಂತ. ಆಮೇಲೆ ಇದರಲ್ಲಿ ಬರೀ ಡ್ರೈ ಫ್ರೂಟ್ಸ್ನ ಹಾಕಿಲ್ಲ, ಎಲ್ಲ ಥರದ ಸೀಡ್ಗಳನ್ನು ಹಾಕಿದ್ದೀವಿ. ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಸಬ್ಜಾ ಸೀಡ್ಸು, ಅವಳೆ ಬೀಜ, ಈ ಥರ ಎಲ್ಲ ರೀತಿಯ ಬೀಜಗಳನ್ನು ಹಾಕಿ ಮಾಡೋದು. ಪ್ರತಿದಿನ ನಾವು ಬರೀ ಸೋಕ್ ಮಾಡಿಕೊಂಡೇ ತಿಂತೀವಿ ಅಂತಂದರೆ ಬೇಜಾರಾಗ್ಬಿಡುತ್ತೆ. ನಾನು ತುಂಬ ಟ್ರೈ ಮಾಡಿದ್ದೀನಿ. 1 ವಾರ ಮಾಡ್ಬೋದು, ಒಂದು ತಿಂಗಳು ಮಾಡ್ಬೋದು. ಆಮೇಲೆ ಪ್ರತಿದಿನ ಇದನ್ನು ಸೋಕ್ ಮಾಡಿದ್ದೇ ತಿನ್ನಬೇಕಂದ್ರೆ ಬೇಜಾರಾಗುತ್ತೆ. ಸೊ ಹೇಗಾದರೂ ಅದು ಹೊಟ್ಟೆಗೆ ಹೋದರೆ ಸಾಕು, ಕನ್ಸ್ಯೂಮ್ ಮಾಡಿದ್ರೆ ಸಾಕು ಅಂತ ಈ ಥರ ಉಂಡೆ ಮಾಡೋದು. 2 ವಾರಕ್ಕೆ ಒಂದೊಂದು ಸತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಪ್ರತಿ ಸತಿ ಬೇರೆ ಬೇರೆ ಥರ ಕಾಳನ್ನು ಜಾಸ್ತಿ ಹಾಕ್ಬೋದು. ಒಂದು ಕಾಳನ್ನು ಒಂದು ಸತಿ ಜಾಸ್ತಿ ಹಾಕಿ ಇನ್ನೊಂದು ಸತಿ ಅದನ್ನು ಕಮ್ಮಿ ಹಾಕಿದರೆ ಉಂಡೆಗಳ ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ. ಆವಾಗ ಪ್ರತಿ ಬಾರಿನೂ ಸೇಮ್ ಟೇಸ್ಟಿನ ಉಂಡೆ ತಿನ್ನೋಕ್ಕೂ ಕೂಡ ಬೇಜಾರಾಗುತ್ತೆ. ಸೊ ಆ ಥರ ಆಲ್ಟರ್ನೇಟಿವ್ ಕೂಡ ಮಾಡ್ಬೋದು. ಆ್ಯಂಡ್ ನಮ್ಮ ಮನೇಲಿ ಎಣ್ಗಾಯಿ ಪಲ್ಯದಲ್ಲಿ ಶೇಂಗಾ ಪೌಡರ್ನ ಹಾಕ್ತಾರೆ. ನಾನು ಕೇಳ್ದಂಗೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಅಷ್ಟು ಹಾಕಲ್ಲ, ಸ್ವಲ್ಪ ಜಾಸ್ತಿ ಖಾರ ಮಾಡ್ತಾರೆ. ನಾವು ಶೇಂಗಾ ಪೌಡರ್ನ ಹಾಕ್ತೀವಿ, ಆಮೇಲೆ ಕುರ್ಷಣಿ ಪೌಡರ್ನ ಹಾಕ್ತೀವಿ, ಈ ಥರ ಏನೇನೋ ಹಾಕ್ತೀವಿ. ಬಟ್ ಎಣ್ಗಾಯಿ ಪಲ್ಯ, ಜೋಳದ ರೊಟ್ಟಿ, ಮೊಸರು ಎಲ್ಲ ಸಖತ್ ಇಷ್ಟ. ಎಷ್ಟು ತಿಂದ್ರೂ ತಿನ್ನಬೇಕು ಅನಿಸುತ್ತೆ. ಬೆಂಗಳೂರಲ್ಲೆಲ್ಲ ಹೋದರೆ ಈ ಥರ ಟೇಸ್ಟ್ ಬೇಕು ಅಂತ ಹೇಳಿದರೂ ಕೂಡ ಸಿಗಲ್ಲ. ಹೌದು, ಉತ್ತರ ಕರ್ನಾಟಕ ಸ್ಟೈಲ್ ಊಟ, ಜೋಳದ ರೊಟ್ಟಿ ಊಟದಲ್ಲೆಲ್ಲ ಸಿಗ್ಬೋದು, ಎಣ್ಗಾಯಿ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಥರ ಟೇಸ್ಟು ಸಿಗಲ್ಲ ನಮ್ಮ ಮಲೆನಾಡು ಕಡೆ ಇದ್ದಷ್ಟು. ಹಾಗಾಗಿ ಸಖತ್ ಇಷ್ಟ ಎಲ್ಲ ಪಲ್ಯಗಳು, ರೊಟ್ಟಿಗಳು. ಪ್ರತಿ ಹೊತ್ತು ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ರೆಗ್ನೆಂಟ್ ಇರಲಿ ಇಲ್ಲದೇ ಇರಲಿ ವಾಕ್ ಮಾಡೋದು ಒಳ್ಳೆಯ ಅಭ್ಯಾಸನೇ. ಊಟ ಆದಮೇಲೆ ಒಂದು 10 ನಿಮಿಷನಾದರೂ ಕೂರದೆ ಓಡಾಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ತುಂಬ ಸುಸ್ತಾಗ್ಬಿಟ್ಟಿತ್ತು ಇವತ್ತು, ಹಾಗಾಗಿ ಮಲ್ಕೊಂಡಿದ್ದೆ. ಮಧ್ಯಾಹ್ನ ಫುಲ್ಲು ಮಲ್ಕೊಂಡು ಸಂಜೆ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಮುಂಚೆ ಎಲ್ಲ ಸುಮಾರಷ್ಟು ನಾನು ಟ್ರೆಕ್ಗಳೆಲ್ಲ ಮಾಡ್ತಾಯಿದ್ದೆ, ಬಟ್ ಟ್ರೆಕ್ ಮಾಡಿದ್ರೂ ಅಷ್ಟು ಸುಸ್ತಾಗ್ತಾ ಇರಲಿಲ್ಲ. ಬರೀ 1 hour ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಅಷ್ಟು ಸುಸ್ತಾಗುತ್ತೆ. ಏನೋ ಒಂದು ಯಾವುದೋ ಬೆಟ್ಟನ ಹತ್ತಿ ಇಳಿದು ಬಂದುಬಿಟ್ಟಿದ್ದೀನಪ್ಪ ಅಂತ ಅನಿಸುತ್ತೆ.
ಬಿಸಿ ಬಿಸಿಯಾದಂತಹ ಬುರುಬಿರ್ಬೇಕು ಈ ಥರ ಕಾಫಿ. ಸೊ ಸಕ್ಕತ್ತಾಗಿರುತ್ತೆ. ನಾನು ಮಿರರ್ ಮುಂದೆ ಯಾಕೆ ಬಂದೆ ಅಂದರೆ ಟು ಶೋ ಟು ಎವ್ರಿ ಒನ್ ಮೈ ನೈಟಿ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ವೇರಿಂಗ್ ಅ ನೈಟಿ ಇನ್ ಮೈ ಎಂಟೈರ್ ಲೈಫ್. ಲೈಕ್ ನಾನು ಯಾವತ್ತೂ ನೈಟಿ ಹಾಕ್ಕೊಂಡಿಲ್ಲ ಇದಕ್ಕಿಂತ ಮುಂಚೆ. ಇದನ್ನು ಮೊನ್ನೇನೋ ತೊಗೊಂಡು ಬಂದು ಸ್ಟಿಚ್ಚಿಗೆ ಕೊಟ್ಟಿತ್ತು ನನ್ನ ಲೆಂತಿಗೆ. ಸೊ ಸ್ಟಿಚ್ ಆಗಿದೆ ಈಗ. ದಿಸ್ ಈಸ್ ಹೌ ಐ ಲುಕ್. ಹೆವಿಲಿ ಪ್ರೆಗ್ನೆಂಟ್ 9 months. ಬಟ್ ನನಗೆ ನನ್ನ ಕಸಿನ್ಸ್ ಎಲ್ಲ ಹೇಳ್ತಾಯಿದ್ರು ನಥಿಂಗ್ ಲೈಕ್ ಅ ನೈಟಿ ವಚನ, ಸೊ ಜಸ್ಟ್ ಗೆಟ್ ಒನ್ ನೈಟಿ ಅಂತ. ತೊಗೊಂಡಿದ್ದೀನಿ ಚಂದ ಇರೋ ಮಟರ್ನಿಟಿ ಗೌನ್ಸು, ಆಮೇಲೆ ಪ್ರಿಟಿ ಕಾಣೋಂಥ ಪಿಂಕ್ ಥಿಂಗ್ಸ್, ಅದೆಲ್ಲ ಬ್ರೆಸ್ಟ್ ಫೀಡಿಂಗ್ ಥಿಂಗ್ಸ್. ಬಟ್ ಐ ಡೋಂಟ್ ನೋ, ಐ ಜಸ್ಟ್ ವಾಂಟೆಡ್ ಟು ಗೆಟ್ ಒನ್ ನೈಟಿ. ವೆನ್ ಐ ಗೋ ಟು ಮೈ ಆಂಟೀಸ್ ಪ್ಲೇಸ್ ಆ್ಯಂಡ್ ಆಲ್, ನನ್ನ ಕಸಿನ್ಸ್ ಎಲ್ಲ ನನಗಿಂತ ಚಿಕ್ಕವರು ಎಲ್ಲ ನೈಟಿ ಹಾಕ್ಕೊಂಡು ಓಡಾಡ್ತಾ ಇರ್ತಿದ್ರು. ಸೊ ಅದನ್ನೆಲ್ಲ ನೋಡಿ ಓಕೆ ವೈ ನಾಟ್ ಅಂತ ಅನ್ನಿಸ್ತು. ಇಟ್ ಈಸ್ ವೆರಿ ವೆರಿ ಕಂಫರ್ಟಬಲ್, ಬಿಲೀವ್ ಮಿ ಆರ್ ನಾಟ್. I feel like a different girl altogether because I never imagined myself in a nightie, to be frank. Really, I never imagined myself in a nightie, but I'm loving it so far. ಒಂದು 10 ನಿಮಿಷ ಆಗಿರ್ಬೋದು ಹಾಕ್ಕೊಂಡು. ಇಟ್ಸ್ ವೆರಿ ಫ್ರೀ, ಲೂಸ್, ಹೈಲಿ ರೆಕಮೆಂಡೆಡ್. ನೀವು ಪ್ರೆಗ್ನೆಂಟ್ ಆಗಿಲ್ಲ, ಡಸಂಟ್ ಮ್ಯಾಟರ್, ಗೆಟ್ ನೈಟಿ. ನೈಟಿ ಈಸ್ ವೆರಿ ಗುಡ್. ಐ ಆಮ್ ಗೋಯಿಂಗ್ ಟು ವೇರ್ ಇಟ್ ಎವ್ರಿ ಡೇ. ನಾನು ಇನ್ನೂ ಕೂಡ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿಲ್ಲ, ಬಟ್ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಇದೆ ಇಲ್ಲಿ. ನಾನು ಮುಂಚೆ ಹೇಳಿದಾಗೆ ನಮ್ಮದು ಚಿಕ್ಕೂರು, ಹಾಗಾಗಿ ಅಮೆಝಾನಿಂದನಾದರೂ ಆಗಲಿ ಏನಾದರೂ ಆರ್ಡ್ರ್ ಮಾಡಿದ್ರೆ ತುಂಬ ದಿನ ತೊಗೊಳುತ್ತೆ ಬರೋಕ್ಕೆ. ಒಂದು 10 ದಿವಸ ಬೇಕು, ಒಂದೊಂದು ಸತಿ 1 ವಾರ, ಮಿನಿಮಮ್ ಅಂದರೆ 1 ವಾರ ಬೇಕು. ಅದಕ್ಕಿಂತ ಮುಂಚೆ ಅಂತೂ ಏನೂ ಬರೋಲ್ಲ. ಹಾಗಾಗಿ 1-2 ಐಟಮ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಮಗಿಂತ ಜಾಸ್ತಿ ನಮ್ಮ ಜೊತೆ ಯಾರು ಇರ್ತಾರಲ್ಲ ಅವರಿಗೆ ಯಾವ ಬ್ಯಾಗಲ್ಲಿ ಏನಿದೆ ಅಂತ ಗೊತ್ತಿರಬೇಕು. ಸೊ ಯು ನೆವರ್ ನೋ ನನ್ನ ಕಂಡೀಷನ್ ಹೇಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅದು ಎಲ್ಲ ಐಟಮ್ ಬಂದ ತಕ್ಷಣ ಎಲ್ಲರ ಮುಂದೆ ತೋರಿಸ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ. ಮತ್ತು ಲಾಸ್ಟ್ ವೀಕ್ ನಾನು ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದ್ದಾಗ ಸಿಟಿಗೆ ಹೋದಾಗ ಒಂದಿಷ್ಟು ಐಟಮ್ಸ್ಗಳನ್ನು ತೊಗೊಂಬಂದ್ವಿ. ಸೊ ಕ್ಯೂಟ್ ಟೈಯಿಂಗ್ ಇರೋ ಕ್ಲೋತ್ಸ್ ಆಗಿರ್ಬೋದು, ಆ್ಯಂಡ್ ಈ ರೀತಿ ಇರೋ ಕಾಟನ್, ಇದೆಲ್ಲ ಕಾಟನು. ಮಸ್ಲಿನ್ ಕ್ಲೋತು ಇನ್ನೂ ಬಂದಿಲ್ಲ, ಇದು ಎಲ್ಲ ಕಾಟನ್. ಸೊ ಇದೆಲ್ಲ ಒಂದು ಸತಿ ವಾಶ್ ಮಾಡಿ ಹಾಕಬೇಕು ಅಂತ ಹೇಳ್ತಾರಲ್ಲ, ಸೊ ಎಲ್ಲದನ್ನೂ ವಾಶ್ ಮಾಡಿ ಹಾಕಿತ್ತು. ಸೊ ರೈಟ್ ನೌ ಐ ಆಮ್ ಐರ್ನಿಂಗ್. ಸೊ ಐ ವಿಲ್ ಶೋ ಯು ದಿಸ್ ಒನ್. ದಿಸ್ ಇಸ್ ಸೋ ಕ್ಯೂಟ್. ಸಿ ಲುಕ್. ಒನ್ಸೀಸ್ ಫುಲ್ ಒಂದೇ ಮೇಲಿಂದ ಕೆಳಗರೆಗೂ ಡ್ರೆಸ್ ಇರುತ್ತೆ. ಅದು ಸೋ ಕ್ಯೂಟ್. ಆಲ್ ಆಫ್ ದೀಸ್ ಆರ್. ಸೊ ಇದೆಲ್ಲ ಐರನ್ ಮಾಡಿ ಇಡೋಣ ಅಂತ. ಓ ಎಲ್ಲ ಜನರಲ್ ನ್ಯೂಟ್ರಲ್ಲೇ, ಈ ಕಲರ್ ಬೇಡ ಆ ಕಲರ್ ಇರಲಿ ಅಂತೆಲ್ಲ ಏನೂ ಇಲ್ಲ. ಆ್ಯಂಡ್ ಐ ರಿಯಲಿ ಡೋಂಟ್ ಬಿಲೀವ್ ಇನ್ ಬ್ಲೂ ಇದ್ದರೆ ಬಾಯ್, ಪಿಂಕ್ ಇದ್ದರೆ ಅದೆಲ್ಲ ಗರ್ಲ್ ಅಂತ. ನಮಗೆ ಅದೆಲ್ಲ ನಾವು ಅಂದ್ಕೊಂಡಿರೋದಲ್ವ. ವೈ ಕಾಂಟ್ ಅ ಗರ್ಲ್ ಲೈಕ್ ಬ್ಲೂ ಕಲರ್? ಫಾರ್ ಎಕ್ಸಾಂಪಲ್ ಐ ಲೈಕ್ ಬ್ಲೂ ಕಲರ್. ಸಿ, ನನ್ನ ರೂಮಿನ ವಾಲ್ನೇ ನಾನು ಬ್ಲೂ ಕಲರ್ ಪೇಂಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಕಲರ್ ಮೇಲೆ ನಂಬಿಕೆ ಇಡೋದೆಲ್ಲ ನಮಗೆ ಬಿಟ್ಟಿದ್ದು. ಸೊ ಆ್ಯಂಡ್ ಈಗ ಕೂಡ ಬಿಕಾಸ್ ಇಲ್ಲಿ ಯಾವುದೇ ಬ್ರ್ಯಾಂಡ್ ಬಟ್ಟೆ ತೊಗೊಂಡ್ರು 3 ಜೊತೆ ಏನು ಪೇರ್ ಇರುತ್ತೆ, ಅದರಲ್ಲಿ ಜನರಲ್ ನ್ಯೂಟ್ರಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿ ದಿಸ್ ಒನ್, ಇದರಲ್ಲಿ ಒಂದು ಪಿಂಕ್ ಕಲರ್ ಇದೆ, ಒಂದು ರೈನ್ಬೋ ಥೀಮ್ ಇದೆ, ಬ್ಲೂ ಪಾಪ್ಡ್, ಒಂದು ಯೆಲ್ಲೋ ಕಲರ್ ಇದೆ. ಸೊ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಶುರುಗಿದೆಲ್ಲ ನ್ಯೂ ಬಾರ್ನ್ ಕ್ಲೋತ್ಸ್ ಆಗಿರೋದ್ರಿಂದ ಜೆಂಡರ್ ಏನು ಅಂತಲೇ ಗೊತ್ತಿರಲ್ಲ ಅಂತ ಎಲ್ಲ ಮಿಕ್ಸೇ ಹಾಕಿರ್ತಾರೆ ಒಂದು ಸತಿ ಸೆಟ್ಟಿಗೆ. ಸೊ ಚಿಕ್ಕ ಪುಟ್ಟ ಬಟ್ಟೆಗಳನ್ನೆಲ್ಲ ಅಯನ್ ಮಾಡಿ ನಾನು ಬೇಗ ಊಟ ಮಾಡಿ ಮಲ್ಕೋಬೇಕು ಅಂತ ಇದ್ದೆ ಇವತ್ತು. ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬಂದರೆ ಅಷ್ಟು ಸುಸ್ತಾಗಿರುತ್ತೆ. ಹೋಲ್ ಡೇ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಸೊ ಇವತ್ತು ಕೂಡ ನಾನು ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಕನೆಕ್ಟಿವಿಟಿ ಇದೆಯಾ ಒಂದ್ರ ಮಧ್ಯದಲ್ಲಿ ಇನ್ನೊಂದು ಅಂತ, ಬಟ್ ಡೆಫಿನೆಟ್ಲಿ ಐ ಡೂ ಬೆಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. See you tomorrow. Bye bye. Good night.